ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಆಶಾ ಪೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ಹೌದು, ತುಂಬ ಜನ ಹೇಳಿದ ತಕ್ಷಣ ಹೇಳ್ತೀರಾ ಈಗ ಸುಳ್ಳು ನಮಗೆ ಗೊತ್ತಿದೆ, ನಮಗೆ ಹಣ ಜಮೆ ಆಗಿಲ್ಲ ಅಂತ. ನಾನು ಹೇಳ್ತೀನಿ ಕೇಳಿ, ಯಾರಿಗೆ ಹಣ ಜಮೆ ಆಗಿದೆ, ಯಾವಾಗ ಹಣ ಜಮೆ ಆಗಿದೆ, ನೀವು ಸುಮ್ಮನೆ ಏನೋ ನಂಬಲಿಕ್ಕೆ ಹೋಗಬೇಡಿ. ಆದರೆ ನಾನು ಹೇಳುವಂಥದ್ದನ್ನು ಕ್ಲಿಯರಾಗಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಮತ್ತು ಪ್ರತಿಯೊಬ್ಬರಿಗೂ. ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ಒಂದಿಷ್ಟು ಜನರಿಗೆ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಗೃಹಲಕ್ಷ್ಮಿ ಹಣ ಪಡ್ಕೊಳ್ಬೇಕಂತಂದ್ರೆ ನೀವು ಹಿಂಗೆ ಕೆಲಸ ಮಾಡಬೇಕಾಗ್ತದೆ, ಹಿಂಗೆ ಕೆಲಸ ಮಾಡಬೇಕಾಗ್ತದೆ ಅಂತ. ಕೆಲವರು ಅದನ್ನು ತಿಳ್ಕೊಳ್ತಾನೆ ಇಲ್ಲ. ನಾನೀಗ ಏನೋ ಹಿಂಗೆ ಮಾಡಬೇಕು, ನೀವು ಈ ರೀತಿ ಅಪ್ಡೇಟ್ ಮಾಡಿದಾಗ ಮಾತ್ರ ಹಣ ಜಮೆ ಆಗುತ್ತೆ, ಹಿಂಗೆ ಅಂತ ನಾನು ಹೇಳ್ತಾನೆ ಇದ್ದೀನಿ. ಆದರೆ ಕೆಲವರು ಹೇಳ್ತಾರೆ, ಸರ್ ಬಿಡಿ ಸರ್, ಎಂಥ ಅಪ್ಡೇಟು ಇಲ್ಲ. ಯೋಚನೆ ಮಾಡಿ ಸ್ನೇಹಿತರೆ, ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ಈ ರೀತಿ ಯೋಚನೆ ಮಾಡಲೇಬೇಕಾಗ್ತದೆ. ಎಲ್ರಿಗೂ ಹೇಳ್ತೀನಿ ಕೇಳಿ, ನೀವು ಏನು ಮಾಡಬೇಕಂತ. ಮೊದಲನೇದಾಗಿ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿದ್ದೀರಾ? ಯಾರಾದರೂ ಮಾಡಿದ್ದೀರಾ? ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ನಾನು ಎಲ್ರಿಗೂ ಹೇಳುವಂಥದ್ದು, ನಾನಿದು ಮೈನ್ ಥಿಂಗ್ ಫಸ್ಟಿಂದನೇ ಹೇಳ್ತಾ ಇದ್ದೀನಿ. ನಾನು ಎಲ್ರಿಗೂ ಕೂಡ ಮಾಡ್ತಾ ಇಲ್ಲ. ಈ ರೀತಿ ಮಾಡಿದ್ರೆ ಆಗಲ್ಲ. ನಾನು ಎಲ್ರಿಗೂ ಹೇಳ್ತೀನಿ ಕೇಳಿ, ಯಾಕಂತಂದರೆ ಒಂದಿಷ್ಟು ಜನ ಇದೇ ಪ್ರಾಬ್ಲಮನ್ನು ಮಾಡ್ತಾ ಇದ್ದೀರಾ. ನಾನು ಎಲ್ರಿಗೂ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಸ್ನೇಹಿತರೆ, ಮಾಡಿ. ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ, ಫಸ್ಟ್ ಆಫ್ ಆಲ್. ಆ್ಯಂಡ್ ಸೆಕೆಂಡ್ ವಿಚಾರ ಏನಂತಂದರೆ, ನೀವು ನಿಮ್ಮ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಲೇಬೇಕು. ಯಾಕಂತಂದರೆ ನಿಮ್ಗೆ ಹಣ ಜಮೆ ಆಗಲ್ಲ. ಇಲ್ಲ ಅಂತಂದ್ರೆ ಮಾಡಲೇಬೇಕಾಗ್ತದೆ. ಯಾಕಂತಂದರೆ ನೀವು ಇಲ್ಲಿ ಹಣವನ್ನು ಪಡೆದುಕೊಳ್ಬೇಕು ಜೆನ್ಯೂನ್ ಆಗಿ, 100% ಆಗಿ. ನಾನೇನು ಸುಮ್ಮನೆ ಸುಳ್ಳು ಹೇಳ್ಕೊಂಡು ನಿಮ್ಗೆ ಹಣ ಜಮೆ ಆಗುತ್ತೆ, ನಾನು ಹಂಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ನೀವು 100% ಆಗಿ ಎಲ್ರಿಗೂ ಹಣ ಜಮೆ ಆಗಬೇಕಂತಂದರೆ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಲೇಬೇಕು. ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಲ್ಲ, ಸುಮ್ಮನೆ ಏನೋ ನಾನು ಹೇಳಲಿಕ್ಕೆ ಹೋಗಲ್ಲ. ಅರ್ಥ ಆಯ್ತು ನಿಮಗೆ? ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಲೇಬೇಕಾಗ್ತದೆ ನೀವು. ಇಲ್ಲಾಂತಂದ್ರೆ ಹಣನೇ ಜಮೆ ಆಗಲ್ಲ. ಅರ್ಥ ಆಯ್ತು ನಿಮಗೆ? ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಆಯಿತಾ? ಈಗ 2 ವಿಚಾರಗಳಾಯಿತು. 3ನೇ ವಿಚಾರ, ನಾನು ನಿಮಗೆ ಆ ಒಂದು ವಿಚಾರವನ್ನು ಕಂಪ್ಲೀಟ್ಲಿ ಹೇಳ್ತೀನಿ. ನಿಮ್ದು KYC ಆಗಿಲ್ವ ಮಾಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪ್ರತಿ ಒಂದು ಅಪ್ಡೇಟನ್ನು ಕೂಡ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ ಸ್ನೇಹಿತರೆ. ತುಂಬ ಜನರಿಗೆ ನಾನು ಹೇಳ್ತಾ ಇದ್ದೀನಿ. ಲಿಟ್ರಲಿ ಎಷ್ಟು ಜನರಿಗೆ ಹೇಳಿದ್ದೀನಿ ಅಂತಂದರೆ, ಹಣ ಜಮೆ ಆಗಲ್ಲ ಅಂತ ನಾನು ಹೇಳ್ತಾನೆ ಇದ್ದೀನಿ. ಕೆಲವರು ಹೇಳ್ತಾರೆ, ಸರ್ ಬಿಡಿ ಸರ್, ಏನು ದೊಡ್ಡ ವಿಚಾರ ಅಲ್ಲ. ನಾನು ಏನು ಹೇಳೋದು ಇದಕ್ಕೆ? ನಾನು ಅದೇ ಹೇಳುವಂಥದ್ದು, ನೀವು ದಯವಿಟ್ಟು ಹೇಳ್ತೀನಲ್ಲ, ರೇಷನ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಮಾತ್ರ ಎಲ್ರಿಗೂ ಹಣ ಜಮೆ ಆಗುತ್ತೆ. ಕರೆಕ್ಟ್? ಎಲ್ರಿಗೂ ಹಣ ಜಮೆ ಆಗಬೇಕಂತಂದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು. ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಇದನ್ನು ಫಸ್ಟ್ ಆಫ್ ಆಲ್ ತಿಳ್ಕೊಂಬೇಡಿ. ನಾನು ಅದೇ ಹೇಳುವಂಥದ್ದು, ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಎಲ್ರಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ. ಇದೊಂದು ವಿಚಾರ ಏನಂತಂದರೆ, ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಆ ಜಿಲ್ಲೆಗಳು ಯಾವುದು, ಏನು ಕತೆ ಅನ್ನುವಂಥದ್ದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ, ಏನು ಕತೆ ಅನ್ನುವಂಥದ್ದು. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಹಾಸನ, ಹಾವೇರಿ, ಕೊಡಗು, ಕೊಪ್ಪಳ, ಬಳ್ಳಾರಿ, ಆ್ಯಂಡ್ ವಿಜಯನಗರ, ವಿಜಯಪುರ, ಧಾರವಾಡ, ದಾವಣಗೆರೆ, ಹುಬ್ಬಳ್ಳಿ. ಆ್ಯಂಡ್ ಈ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ರೈಟ್? ಹಾಗಾಗಿ ಯಾರೂ ಕೂಡ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ನಮಗೆ ಹಣನೇ ಬರ್ತಾ ಇಲ್ಲ, ನಾನು ಹೇಳ್ತೀನಿ ಕೇಳಿ, ಬೇಡವೇ ಬೇಡ, ಎಲ್ರಿಗೂ ಹಣ ಜಮೆ ಆಗುತ್ತೆ. ರೈಟ್? ಹಾಗಾಗಿ ಫಸ್ಟ್ ಆಫ್ ಆಲ್ ನೀವು ಇದನ್ನು ತಿಳ್ಕೊಳ್ಬೇಕು ಸ್ನೇಹಿತರೆ. ತುಂಬ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು, ಇಲ್ಲಿ ಪ್ರಾಬ್ಲಮ್ ಕೆಲವರಿಗೆ ಆಗ್ತಾ ಇರುವಂಥದ್ದು ಇದೇ ಪ್ರಾಬ್ಲಮಿಂದ. ರೈಟ್? ಇದನ್ನು ಸರಿ ಮಾಡ್ಕೊಳ್ಳಿ. ಎಲ್ರಿಗೂ ಹೇಳುವಂಥದ್ದು ನಾನು, ಈ ರೀತಿ ನೀವು ಹಿಂಗೆ ಇಟ್ಕೊಂಡ್ರೆ ಏನಾಗಲ್ಲ, ದೊಡ್ಡ ವಿಚಾರ ಆಗಲ್ಲ, ಹಂಗೆ ಮಾಡಲೇಬಾರ್ದು. ಯಾಕಂತಂದರೆ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಂತಂದ್ರೆ ಮಾಡಲೇಬೇಕಾಗ್ತದೆ. ನಾನು ಅದೇ ಹೇಳ್ತೀನಲ್ಲ, ನೀವು ಹಣ ನಮಗೆ ಏನು ದೊಡ್ಡ ವಿಚಾರ ಆಗಲ್ಲ ಅಂತ ಹೇಳಿದ್ರೆ ಏನೂ ಮಾಡಲಿಕ್ಕಾಗಲ್ಲ ಸ್ನೇಹಿತರೆ. ಸುಮ್ಮನೆ ಹಣ ಜಮೆ ಆಗಲ್ಲ. ಇದನ್ನು ಯೋಚನೆ ಮಾಡಿ, ಇದನ್ನು ತಿಳ್ಕೊಳ್ಳಿ. ಎಲ್ರಿಗೂ ಹೇಳುವಂಥದ್ದು ನಾನು. ರೈಟ್? ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ. ರೈಟ್? ಅರ್ಥ ಆಯ್ತು ನಮಗೆ? ನಾನು ಹೇಳುವಂಥದ್ದು, ಸುಮ್ಮನೆ ಹಣ ಜಮೆ ಆಗಲ್ಲ. ಅದು ಸರ್ಕಾರವಂತೂ 100% ಹಾಕಲ್ಲ, ನಿಮ್ಗೆ ಗೊತ್ತಿದೆ ಬಿಡಿ. ಯಾಕಂತಂದರೆ ಸುಮ್ಮನೆ ಯಾರು ಹಾಕ್ತಾರೆ? ರೈಟ್? ಸುಮ್ಮನೆ ಯಾರು ಕೂಡ ಹಾಕ್ಲಿಕ್ಕೆ ಹೋಗಲ್ಲ. ಆ್ಯಂಡ್ ಸರ್ಕಾರ ಅಂತಲ್ಲ, ಯಾರು ಕೂಡ ಹಾಕಲ್ಲ. ಸುಮ್ಮನೆ ಯಾರು ಹಣ ಹಾಕ್ತಾರೆ? ರೈಟ್? ಹಾಗಾಗಿ ನಾನು ಅದಕ್ಕೆ ಹೇಳುವಂಥದ್ದು, ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಾಹಿತಿಯನ್ನು ಪಡ್ಕೊಳ್ಳಿ. ಮಾಹಿತಿಯನ್ನು ಪಡ್ಕೊಂಡಾದ್ಮೇಲೆ ನಿಮ್ಗೊಂದಿಷ್ಟು ನಿಮಗೆ ಮಾಹಿತಿ ಸಿಗುತ್ತೆ. ಅದಾದಮೇಲೆ ನೀವು ಹಣವನ್ನು ತುಂಬ ಸುಲಭವಾಗಿ ಪಡ್ಕೊಳ್ಬೋದು ಅಂತ ನಾನು ಹೇಳಿದ್ದೆ. ರೈಟ್? ತುಂಬ ಜನ ಕೇಳಿಸ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಏನಾಗಲ್ಲ ಬಿಡು ಅಂತ. ಹಂಗೆ ಮಾಡಿದರೆ ಆಗಲ್ಲ. ನಾನು ಹೇಳ್ತೀನಿ ಕೇಳಿ, ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಈ ರೀತಿ ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳೇಬೇಕು. ರೈಟ್? ಇಟ್ಕೊಳ್ಳೇಬೇಕು. ಕರೆಕ್ಟ್? ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಫಸ್ಟ್ ಆಫ್ ಆಲ್. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ
ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡಿ. ತುಂಬ ಜನ ಹೇಳ್ತಾರೆ ಸರ್ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ. ಮಾಡಿ, ನಾನು ಎಲ್ರುಗಳು ಮಾಡಿ. ಹಣ ಜಮೆ ಆಗಿಲ್ಲ ಅಂತಂದ್ರೆ ಹಣ ಜಮೆ ಆಗುವಾಗೆ ನೀವು ಥಿಂಕ್ ಮಾಡಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದಿಷ್ಟು ಜನ ಹೇಳ್ತಾರೆ ಎಲ್ರಿಗೂ ನಮ್ಗೆ ಹಣನೇ ಬರ್ತಾಯಿಲ್ಲ, ನಮ್ಗೆ ಹಣನೇ ಜಮೆ ಆಗ್ತಾಯಿಲ್ಲ. ಎಲ್ರಿಗೂ ಹಣ ಜಮೆ ಆಗುತ್ತೆ. ಆದರೆ ನಾವು ಯೋಚನೆ ಮಾಡಬೇಕು. ನಾವು ಯೋಚನೆ ಮಾಡುವಂಥದ್ದು ಶ್ರೀಮಂತಿಕೆ ಆಗಿರ್ಬೇಕು. ನಾವು ಯೋಚನೆ ಮಾಡುವಾಗಲೇ. ಕೆಲವರು ಹೇಳ್ತಾರೆ ನಮಗೆ ಬರಲ್ಲ ಎಂತ ನಾನು ಹೇಳುವಂಥದ್ದು. ಆ ರೀತಿ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಳಿ. ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೀನಿ, ಇದನ್ನು ಇವತ್ತು ನಿನ್ನಿಂದ ಹೇಳ್ತಿರುವಂಥದ್ದಲ್ಲ. ಆ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿ. ಕರೆಕ್ಟ್. ನನಗೆ ಹಣನೇ ಬರಲ್ಲ ಅನ್ನುವಂಥದ್ದು ಇರಬಾರ್ದು. ಯಾವುದೇ ಯೋಜನೆಗೆ ಅಪ್ಲೈ ಮಾಡಿದ ಸಮಯದಲ್ಲಿ ನಾನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದ್ದೀನಿ ಅಂತಂದ್ರೆ ನಾನು ಹಣ ಪಡ್ಕೊಳ್ತೇನೆ. ಅರ್ಥ ಆಯ್ತಾ ಸ್ನೇಹಿತರೆ? ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಚಾರ ಏನಂತಂದರೆ, ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ. ನಿಮಗೆ ಪೆಂಡಿಂಗ್ ಹಣ ಏನಾದರೂ ಬಾಕಿ ಇದ್ದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಮಾಡಿ, ನಮ್ಗೆ ಪೆಂಡಿಂಗ್ ಹಣ ಬಾಕಿ ಇದೆ, ಹಣ ಬಾಕಿ ಇದೆ, ಹಿಂಗೆ ಅಂತ. ಯಾಕಂತಂದರೆ ಸರ್ಕಾರ ನೋಡ್ತಾರೆ, ಬಂದುಬಿಟ್ಟು ಎಲ್ಲ ಒಂದು ಯೂಟ್ಯೂಬ್ ಚಾನಲ್ಸನ್ನು ಚೆಕ್ ಮಾಡ್ತಾರೆ. ಹಿಂಗಿದೆ, ಇಂತಿಷ್ಟು ಜನರಿಗೆ ಹಣ ಹೋಗಿಲ್ಲ, ಹಿಂಗೆ ಅಂತ. ನಾನು ಹೇಳುವಂಥದ್ದು ನೀವು ಹೇಳ್ತೀರಾ ಈಗ ಎಂತ ನೋಡಲ್ಲ ಅಂತ. ನಾನು ಹೇಳ್ತೀನಿ ಕೇಳಿ, ಯಾವುದನ್ನು ಕೂಡ ಸುಲಭವಾಗಿ ತೊಗೊಳ್ಳಿಕ್ಕೆ ಹೋಗಬೇಡಿ. ಚಿಕ್ಕ ವಿಚಾರ ಇದೆ ಅಲ್ಲ, ಅದೇ ದೊಡ್ಡದಾಗುವಂಥದ್ದು. ಆಮೇಲೆ ನಾನು ಅದೇ ಹೇಳುವಂಥದ್ದು, ನೀವು ಕಮೆಂಟ್ ಮಾಡಿಲ್ಲ ಅಂತಂದರೆ ಹಣನೇ ಜಮೆ ಆಗೋಲ್ಲ. ರೈಟ್? ಕಮೆಂಟ್ ಮಾಡೋದೇನು ದೊಡ್ಡ ಚಿಕ್ಕ ವಿಚಾರ, ಏನು ದೊಡ್ಡ ವಿಚಾರ ಅಲ್ಲ ಅಂತ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ ನಿಮಗೆ? ನಾನು ಹೇಳುವಂಥದ್ದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಜನ ಹಣವನ್ನು ಪಡ್ಕೊಳ್ತಿದ್ರೆ ಅಂಥವ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಯಾರೆಲ್ಲ ಹಣವನ್ನು ಪಡ್ಕೊಂಡಿಲ್ಲ ಅವರಿಗೂ ಹಣ ಬರಲಿ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಹೇಳುವಂಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದೇ ವಿಚಾರ, ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ಎಕ್ಸೆಟ್ರಾ. ನಾನು ಎಲ್ರಿಗೂ ಹೇಳುವಂಥ ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಅಷ್ಟೇ. ನಾನು ಹೇಳುವಂಥದ್ದು ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ. ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ವಾಟ್ ಎವರ್ ಇಟ್ ಈಸ್. ನಾನು ಹೇಳುವಂಥದ್ದು ನೀವು ಥಿಂಕ್ ಮಾಡಿ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಹಣ ಜಮೆ ಆಗಲ್ಲ, ಹಣ ಬಂದಿಲ್ಲ, ಹಿಂಗೆ ಅಂತ ತುಂಬ ಜನ ಹೇಳ್ತಾರೆ. ನಾನು ಹೇಳುವಂಥದ್ದು ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಹಣ 100% ಜಮೆ ಆಗುತ್ತೆ ಎಲ್ರಿಗೂ ಕೂಡ. ಅರ್ಥ ಆಯ್ತಾ? ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಎಲ್ರಿಗೂ ಹೇಳುವಂಥದ್ದು ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ, ನಮ್ಗೆ ಹಣ ಜಮೆನೇ ಆಗಲ್ಲ, ಅದಲ್ಲ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಒಂದಿಷ್ಟು ಜನ ಇದನ್ನು ಮಾಡಲ್ಲ, ನಾನು ಅದೇ ಹೇಳುವಂಥದ್ದು ಅದನ್ನ ಮಾಡಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ದಟ್ಸ್ ಇಟ್. ಎಷ್ಟು ಕೆಲಸ ಮಾಡ್ತೀರಾ ಅಂತಂದರೆ ಎಲ್ಲರ ಅಕೌಂಟಿಗೂ 100% ಆಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ರೈಟ್? ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇರುವಂಥದ್ದು. ಆ್ಯಂಡ್ ಯಾರೂ ಕೂಡ ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಬೇಡ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ, ಇದು ತುಂಬ ಮುಖ್ಯ. ಆಗಬೇಕು. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಒಂದು ಅನಿಸಿಕೆ ಆ್ಯಂಡ್ ಕಮೆಂಟ್ಗಳನ್ನು ಮಾಡಿ ತಿಳಿಸಿ. ನಿಮ್ಮ ಊರು ಯಾವುದು, ನಿಮ್ಮ ಹೆಸರೇನು, ನಿಮ್ಗೆ ಎಷ್ಟು ಕಂತು ಹಣ ಬಂದಿಲ್ಲ, ಪೆಂಡಿಂಗ್ ಹಣ ಬಾಕಿದೆ, ಎಕ್ಸೆಟ್ರಾ ಎಲ್ಲದನ್ನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.